ಗ್ರೀನ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ನಾವು ಅಡಿಕೆ ತೋಟದಲ್ಲಿ ಇನ್ನೇನು ಒಂದು ವಾರದಲ್ಲಿ ಈ ಅಡಿಕೆ ತೋಟದ ಅಡಿಕೆ ಕೊಯ್ಲು ಆಗುವಂತ ಒಂದು ಸಂದರ್ಭ ಇದೆ. ಹಾಗಾಗಿ ನಾವು ಈ ತೋಟದಲ್ಲಿ ಈ ವಿಡಿಯೋ ಚಿತ್ರಣವನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ತೋಟದ ಮಾಲೀಕರಾದಂತ ಜ್ಞಾನೇಶ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಜ್ಞಾನೇಶ್ ಗೌಡ್ರೆ ನಮಸ್ತೆ. ನಮಸ್ತೆ ಸರ್. ಈಗ ಎಷ್ಟು ವರ್ಷದ ತೋಟ ಸರ್? ಇದು 2-3 ಹಂತದಲ್ಲಿ ಕಟ್ಟಿದ್ದಾರೆ. ಒಂದು 35ರಿಂದ 55 ವರ್ಷದ ತನಕ ಇದೆ. 45, 35, 55 3 ಹಂತದಲ್ಲಿದೆ ಈ ತೋಟ. 35 ವರ್ಷ, 45 ವರ್ಷ, 55 ವರ್ಷ. ಅಂದ್ರೆ ಮರಗಳು ಕೂಡ 30 ಅಡಿಯಿಂದ 60 ಅಡಿ ತನಕನೂ ಇದೆ. 30ರಿಂದ 60 ಅಡಿ, 30 ಅಡಿಯಿಂದ ಹಿಡಿದು 60 ಅಡಿ ಹೈಟ್ ಮರ ಇದೆ. ಹಾಗಾಗಿ ಇದು 3 ಹಂತದಲ್ಲಿರೋದ್ರಿಂದ 35 ವರ್ಷದಿಂದ ಹಿಡಿದು 55 ವರ್ಷದವರೆಗೂ ಮರಗಳಿದೆ. ಜ್ಞಾನೇಶ್ ಗೌಡ್ರೆ, ಈಗ ನೀವು ಈ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನಗಳನ್ನ, ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾವು ನವೆಂಬರ್ 2017 ಡಿಸೆಂಬರ್ ಇಂದ ಶುರು ಮಾಡಿ. 2017 ಡಿಸೆಂಬರ್ ಇಂದ ಬಳಕೆ ಸ್ಟಾರ್ಟ್ ಮಾಡಿದ್ವಿ. ಈಗ 2004 ಡಿಸೆಂಬರ್ ಅಂದ್ರೆ 7 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಮಾಡ್ತಾ ಇದ್ವಿ. 2022ರಿಂದ ಈಗ 2 ಬಾರಿ ಪ್ರಾಮ್ ಪೊಟ್ಯಾಶ್ ಅನ್ನ ಭೂಮಿ ಪವರ್ ಜೊತೆ ಸೇರಿ ಬಳಕೆ ಮಾಡಿ. 2022ರಿಂದ ಪ್ರಾಮ್ ಪೊಟ್ಯಾಶ್ ಅನ್ನ ಮೊದಲೆಲ್ಲ ಲಿಕ್ವಿಡ್, ಮುಂಚೆ ಲಿಕ್ವಿಡ್ ನೈಟ್ರೋಕಿಂಗ್, ಬ್ಲೂಮ್, ಗ್ರೋ, ರೂಟ್ ಗಾರ್ಡ್, ಭೂಮಿ ಪವರ್ ಸೇರಿಸಿ ಕೊಡ್ತಾ ಇದ್ವಿ. ಈಗ ಪ್ರಾಮ್ ಪೊಟ್ಯಾಶನ್ 1 ಬಾರಿ, ಮತ್ತೊಂದು ಬಾರಿ ಲಿಕ್ವಿಡ್ ಅನ್ನ ಕೊಡ್ತಾ ಇದ್ವಿ. ಗೌಡ್ರ, ಈಗ ನಿಮ್ಮ ಭಾಗದಲ್ಲಿ ಎಸ್ಪೆಷಲಿ ಈ ವರ್ಷ ಇಡೀ ಕರ್ನಾಟಕದಾದ್ಯಂತ ತುಂಬಾ ಮಳೆ ಆಗಿದೆ. ಆದ್ರೆ ಅದರಲ್ಲೂ ನಿಮ್ಮ ಭಾಗದಲ್ಲಿ ಏನು ಹೊಸನಗರ ಅಥವಾ ಸಾಗರ ಅಥವಾ ತೀರ್ಥಹಳ್ಳಿ ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿರುತ್ತೆ. ಬಟ್ ನಾವು ಕೂಡ ಬೇರೆ ಬೇರೆ ಎಲ್ಲ ತೋಟಕ್ಕೆ ಹೋಗಿದ್ದೀವಿ. ತುಂಬಾ ತೋಟದಲ್ಲಿ ಇಳುವರಿ ಇಲ್ಲ. ಅವರು ಕಡಿಮೆ ಅಂದ್ರು 4ರಿಂದ 6 ಬಾರಿ ಸಿಂಪರಣೆ ಮಾಡಿದ್ರು ಕೂಡ ಈ ಸಲ ಅಡಕೆನ ಉಳಿಸ್ಕೊಳ್ಳಿಕ್ಕಾಗಿಲ್ಲ. ಬಟ್ ನಿಮ್ಮ ತೋಟದಲ್ಲಿ ನಾವೇನು ವಿಡಿಯೋ ಮಾಡಿದೀವಿ ಅಥವಾ ಫೋಟೋಗಳನ್ನ ತೆಗೆದಿದ್ವಿ, ಬಹಳ ಅದ್ಭುತವಾದಂತ ಇಂಥ ಮಳೆಯಲ್ಲೂ ಕೂಡ ಈ ಒಂದು ಇಳುವರಿ ಅಡಕೆ ನಿಂತಿದೆ. ಮತ್ತೆ ಇಳುವರಿಗೂ ಕೂಡ ಬಹಳ ಅದ್ಭುತವಾಗಿ ಪ್ರತಿ ವರ್ಷಕ್ಕಿಂತ ಯಾಕಂದ್ರೆ ಸ್ನೇಹಿತರೆ, ಈ ಒಂದು ತೋಟದಲ್ಲಿ ಪ್ರತಿ ವರ್ಷ ಕಳೆದ 3-4 ವರ್ಷದಿಂದ ನಿರಂತರವಾಗಿ ಪ್ರತಿ ವರ್ಷ ಅಡಕೆ ಕೊಯ್ಲು ಆಗ್ಲಿಕ್ಕೆ ಮುಂಚೆ ಬಂದು ನಾವು ಇಲ್ಲಿ ವಿಡಿಯೋಗಳನ್ನ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಈ ವರ್ಷ ನನ್ನ ಪ್ರಕಾರ ಈ ಸಲ ಗೌಡ್ರು ತೋಟದಲ್ಲಿ ಅಡಕೆ ಇರುತ್ತೋ ಇಲ್ವೋ ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿ ಕೂಡ ಇತ್ತು. ಬಟ್ ಈಗ ಬಂದು ನಾವು ಈ ತೋಟ ಏನು ನಾವು ನೋಡ್ತಾ ಇದೀವಿ, ಬಹಳ ಅದ್ಭುತವಾದಂತ ಇಳುವರಿ ಇದೆ. ಏನ್ ಕಾರಣ ಅನ್ಸುತ್ತೆ ಗೌಡ್ರ ನಿಮ್ಗೆ? ನಾವು ಇದನ್ನ ನಂಬಿ ನಿರಂತರವಾಗಿ 7 ವರ್ಷದಿಂದ ಬಳಕೆ ಮಾಡೋದ್ರಿಂದ ಆ ಭೂಮಿ ಕೂಡ ಇದೇ ಆಹಾರಕ್ಕೆ ಹೊಂದ್ಕೊಂಡಿದೆ. ಭೂಮಿ ಸ್ಟ್ರಕ್ಚರ್ ಚೇಂಜ್, ಇದಕ್ಕೆ ಒಂದೇ ಆಹಾರಕ್ಕೆ ಹೊಂದ್ಕೊಂಡು ಅದರಲ್ಲಿ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿದೆ. ಆಮೇಲೆ ಸ್ವಲ್ಪ ಭೂಮಿ ಒಳಗೆ ನನಗೆ ತಿಳಿದಂಗೆ ನಾವು ಕಳೆ ಮಷಿನ್ನಲ್ಲೇ ಕಳೆ ಓಡಿಸೋದ್ರಿಂದ ಭೂಮಿ ಕೂಡ ಹಗುರಾಗಿದೆ, ಚೆನ್ನಾಗಿ ಗಾಳಿ ಆಡುತ್ತೆ, ಮರಗಳಲ್ಲಿ ಅನಾರೋಗ್ಯ ಕಾಣ್ತಾ ಇಲ್ಲ. ಆದ್ರಿಂದ ಮರಗಳು ಹಾಕಿದ ಫುಡ್ ಅನ್ನ ಕ್ಲೀನ್ ಆಗಿ ತಗೊಂಡು ಅದು ಕಾಯಿ ರೂಪದಲ್ಲಿ ನಮ್ಗೆ ತೋರಿಸ್ತಾ ಇದೆ ಅಂತ, ಇಳುವರಿ ರೂಪದಲ್ಲಿ ನಮ್ಗೆ ತೋರಿಸ್ತಾ ಇದೆ. ಈಗ ನಿಮ್ ತೋಟಕ್ಕೆ ತುಂಬಾ ಜನ ನಿಮ್ ಸುತ್ತಮುತ್ತ ರೈತರು, ಅಡಿಕೆ ಬೆಳೆಗಾರರು ಕೂಡ ಬಂದಿದ್ದಾರೆ. ಆ ಬೆಳೆಗಾರರ ನಿಮ್ಮ ತೋಟ ನೋಡಿದ್ಮೇಲೆ ಆ ಬೆಳೆಗಾರರ ರಿಯಾಕ್ಷನ್ ಅವ್ರದ್ದು ಇಲ್ಲ ಹೇಗಿತ್ತು? ಈ ವರ್ಷ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸದ್ಯ ಈ ಸುತ್ತಲ್ಲಿ ಇಷ್ಟು ಒಳ್ಳೆ ಇಳುವರಿ ಇರೋದು ನಿಮ್ದೇ ಫಸಲು ಅಂತ ಅವರು ರೈತರು ಕೂಡ ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ಈ ಮರಗಳನ್ನ ನೋಡ್ಬೇಕಾದ್ರೆ ತುಂಬಾ ಏನು ಇಳುವರಿ ಇದೆ ಗೌಡ್ರೆ. ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಮರದಲ್ಲಿ ಆವರೇಜ್ ಒಳ್ಳೆ ಇಳುವರಿ ಇರುವಂತ ಮರಗಳು ನಾವ್ ಏನ್ ನೋಡ್ತಾ ಇದೀವಿ, ಆವರೇಜ್ ಎಷ್ಟು ಕೆಜಿ? 30ರಿಂದ 35 ಕೆಜಿ ಅಡಿಕೆ ಒಂದ್ ಮರದಲ್ಲಿ ಇದೆ. ಮಿನಿಮಮ್ ಎಲ್ಲಾ ಮರದಲ್ಲಿ ಅಲ್ಲದೆ ಆವರೇಜ್ ಇದೆ. 50% ಮರದಲ್ಲಿ ಇದೆ. ಇನ್ನು 50% 20-25 ಕೆಜಿ ಕೊರತೆ ಇಲ್ಲ. 50% ನಿಮ್ಗೆ 20ರಿಂದ 30 ಕೆಜಿನೇ ಇದೆ ಸರ್. 30 ಕೆಜಿ ಇದೆ 50%. ಬಟ್ ಇನ್ನ 50% 35ರಿಂದ 40 ಕೆಜಿ ವರೆಗೂ ಮರಗಳಲ್ಲಿ ನಾವು ಇಳುವರಿನ ನೋಡ್ತಾ ಇದೀವಿ. ಬಟ್ ಈ ಒಂದು ಮಳೆಯಲ್ಲೂ ಕೂಡ, ಈ ಒಂದು ವಾತಾವರಣದ ವೈಫಲ್ಯ, ವಿಪರೀತ ಮಳೆಯಲ್ಲೂ ಕೂಡ ನಾವು ಈ ಒಂದು ಇಳುವರಿ ನೋಡ್ಲಿಕ್ಕೆ ಕಾರಣ ಆ ಒಂದು ತಂತ್ರಜ್ಞಾನ ಇರ್ಬೋದು. ಬಳಕೆ ಮಾಡಿರುವಂತಹ ರೈತರು, ನಮ್ಮ ಜ್ಞಾನೇಶ್ ಗೌಡ್ರು ನಿರಂತರವಾಗಿ ಏನು ಪ್ರಾಮ್ ಪೊಟ್ಯಾಶ್ ಅಥವಾ ಭೂಮಿ ಪವರ್ ರೂಟ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಗೌಡ್ರು ಬ್ಲೂಮು, ಪ್ರೀಮಿಯಮು, ನೈಟ್ರೋಕಿಂಗು, ಸ್ಟ್ರೆಸ್ ಔಟು, ಎಸ್ಟಿನೆಲ್ಲ ನಿರಂತರವಾಗಿ 6 ತಿಂಗಳಿಗೊಮ್ಮೆ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀರಾ. ಈಗ ಬೇರೆಯವ್ರಿಗೆ ಹೇಳ್ತಾರೆ ತುಂಬಾ ಕಾಸ್ಟ್ ವೈಸ್ ಅಲ್ಲಿ ಇದೆಲ್ಲ ನಿರಂತರವಾಗಿ 6 ತಿಂಗಳಿಗೊಮ್ಮೆ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀರಾ. ಈಗ ಬೇರೆಯವ್ರಿಗೆ ಹೇಳ್ತಾರೆ ತುಂಬಾ ಕಾಸ್ಟ್ ವೈಸ್ ಅಲ್ಲಿ ಇದೆಲ್ಲ ಮಾತಾಡ್ತಾರೆ. ಆ ರೈತರು ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಈಗ ಇದ್ರದ್ದು ಕರೆಕ್ಟ್ ಆಗಿ ನಾವು ಏನೇ ಅಂದ್ರೂ ವರ್ಷದಲ್ಲಿ ಒಂದು ಮರಕ್ಕೆ 70ರಿಂದ 80, ಅದಕ್ಕೂ ಹೆಚ್ಚಿಗೆ ಖರ್ಚು ಮಾಡಕ್ ಬರೋದಿಲ್ಲ. ಈಗ ನಾನು ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲಿದೆ ಕೊಂಡು ಏನೇ ಮಾಡ್ತಿದ್ರು, ಇವತ್ತೊಂದು ಮರಕ್ಕೆ ಸಗಣಿ ಗೊಬ್ಬರ ಮತ್ತು ಇದನ್ನ ಬಿಡಿಸಿ ಹಾಕ್ಲಿಕ್ಕೆ 35 ರೂಪಾಯಿ ಬರೀ ಲೇಬರ್ ಕಾಸ್ಟೇ ಬೀಳುತ್ತೆ. ಆ ಕಾಸ್ಟ್ ಅಲ್ಲೇ ಇದು ನಾವು ಗೊಬ್ಬರ ಹಾಕಬಹುದು.
ನೀವು ಗೊಬ್ಬರ ಇದಕ್ಕೆ ಲೇಬರ್ ಕಾಸ್ಟ್ ಕಡಿಮೆ ಬೀಳುತ್ತೆ. ಲೇಬರ್ ಕಾಸ್ಟ್ ಕಡಿಮೆ ಬೀಳುತ್ತೆ. 70 ರಿಂದ 80 ರೂಪಾಯಿ ಒಳಗೆ ನಾವು ಮುಗಿಸ್ಬೋದು ಒಂದು ವರ್ಷದಲ್ಲಿ. 70 ಬರೀ ಲಿಕ್ವಿಡ್ ಆದ್ರೆ ವರ್ಷದಲ್ಲಿ 90-100 ಬೀಳ್ತಿತ್ತು. ಒಂದ್ಸರಿ ಲಿಕ್ವಿಡ್, ಒಂದ್ಸರಿ ಪ್ರಾಮ್ ಪೊಟ್ಯಾಶ್ ಸ್ವಲ್ಪ ನಮ್ಗೆ ಕಡಿಮೆ ಬೀಳುತ್ತೆ. ಒಂದ್ ಮರಕ್ಕೆ 32 ರೂಪಾಯಿ ಬೀಳುತ್ತೆ. ಪ್ರಾಮ್ ಪೊಟ್ಯಾಶ್, ಭೂಮಿ ಪವರ್, ರೂಟ್ ಗಾರ್ಡ್ ಹಾಕೋದ್ರಿಂದ. ಲಿಕ್ವಿಡ್, ಭೂಮಿ ಪವರ್ ಇದನ್ನ ಹಾಕೋದ್ರಿಂದ ವರ್ಷಕ್ಕೆ ಒಂದು 35, ಟೋಟಲಿ 75 ರೂಪಾಯಿ ಲೇಬರ್ ಸೇರಿಸಿ ಬೀಳುತ್ತೆ ಸರ್. ಒಂದು ಮರಕ್ಕೆ 6 ತಿಂಗಳಿಗೊಮ್ಮೆ ಉಪಯೋಗಿಸಿದ್ರೆ. ನೀವು ಏನು ಬಳಕೆ ಮಾಡ್ತಾ ಇದ್ದೀರಾ, ಒಂದು ಆವರೇಜ್ ಎರಡು ಸಲ ಇವತ್ತು ರೈತರು ಎಷ್ಟೇ ಕಾಸ್ಟ್ಲಿ ಅಂದ್ರೂ ಒಂದ್ ಮರಕ್ಕೆ 200 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸರ್. ಅವರೇಜ್ ಮಾಡ್ತಾ ಇದ್ದಾರೆ, ಗೊತ್ತಾಗೋದಿಲ್ಲ. 150 ರಿಂದ 200 ರೂಪಾಯಿ ಆವರೇಜ್ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಒಂದು ವ್ಯಾನ್ ಸಗಣಿ ತರ್ಸ್ಲಿಕ್ಕೆ 18,000 ಇದೆ. ಅದನ್ನ ಮತ್ತೆ ಅದು ಕುರಿ ಗೊಬ್ಬರ ಮಿಕ್ಸ್ ಮಾಡಿ ಎಲ್ಲ ಮಾಡೋದಂದ್ರೆ 100-150 ರೂಪಾಯಿ, 200 ರೂಪಾಯಿ ಬೀಳುತ್ತೆ. ಅವ್ರು ಬರೀ ಸಗಣಿ ಗೊಬ್ಬರದ ಬುಟ್ಟಿಗೆ ಇಷ್ಟು ಬಿತ್ತು, ಒಂದ್ ಮರಕ್ಕೆ ಇಷ್ಟೇ ಲೆಕ್ಕ ಹಾಕ್ತಾರೆ. ಅದು ಖರ್ಚೆಲ್ಲ ಹಾಕಿದ್ರೆ ಅದಕ್ಕೂ ಇದಕ್ಕೂ ತುಂಬಾ ಕಡಿಮೆ ಬೀಳುತ್ತೆ ಸರ್. ಕಂಪೇರ್ ಟು ಬೇರೆ ಗೊಬ್ಬರಗಳು ಅದು ಇದು ಹಾಕೋದ್ರಿಂದ ಖರ್ಚು ಕಂಪೇರ್ ಮಾಡಿದ್ರೆ, ಖರ್ಚಲ್ಲಿ ನೋಡಿದ್ರೆ ನಮ್ದು ಕಡಿಮೆನೆ ಬೀಳುತ್ತೆ. ನಾನ್ ಕೆಮಿಕಲ್ ಆಗಿದ್ರಿಂದ ಮಣ್ಣಿನ ಆರೋಗ್ಯಕ್ಕೂ ಒಳ್ಳೇದು ಸರ್. ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ ಇರ್ಬೋದು. ಇದೆಲ್ಲ ನೀವು ಈ ಒಂದು ನಿರಂತರವಾಗಿ ನೀವು 7 ವರ್ಷದಿಂದ ಏನು ಬಳಕೆ ಮಾಡ್ತಾ ಇದ್ರೆ, 1-2 ಬಾರಿಗೆ ನಾವು ಇದನ್ನ ರಿಸಲ್ಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿರಂತರವಾಗಿ ಬಳಸಿದ್ರೆ ಇದರಿಂದ ತುಂಬಾ ಒಳ್ಳೇದಿದೆ ಅಂತ ನನ್ನ ಅನಿಸಿಕೆ. ತುಂಬಾ ಒಳ್ಳೇದಿದೆ. ಓಕೆ ಗೌಡ್ರೆ, ಈಗ ನೀವು ಬಳಕೆ ಮಾಡೋದ್ರ ಜೊತೆಗೆ ಬೇರೆ ಯಾವ್ದಾದ್ರು ರೈತರಿಗೆ ನೀವು ಇದ್ರ ಬಗ್ಗೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳ ಬಗ್ಗೆ ಹೇಳ್ತಾ ಇದೀವಿ ಸರ್. ತುಂಬಾ ಜನಕ್ಕೆ ಹೇಳಿದೀವಿ, ಕೊಡ್ತಾ ಕೂಡ ಇದೀವಿ. ಬೇರೆ ರೈತರದ್ದು ಫೀಡ್ಬ್ಯಾಕ್ ಹೇಗಿದೆ ಗೌಡ್ರೆ? ಅದೇ ಚೆನ್ನಾಗಿದೆ ಅಂತಾರೆ. ಆದ್ರೆ ರೈತ ಯಾವುದೇ ರೈತರ ಒಂದ್ಸರಿ ಬಳಸಿದವ್ ಮತ್ತೊಂದ್ಸರಿ ಮತ್ತೊಂದನ್ನ ಬಳಸೋದು ಅವನ ಅಭ್ಯಾಸ ಆಗ್ಬಿಟ್ಟಿದೆ. ಅದನ್ನ ಬಿಟ್ಟು ಇದನ್ನೇ ಬಳಸ್ಕೊಂಡು ಹೋದ್ರೆ ಅವನಿಗೆ ಮುಂದೆ ಫ್ಯೂಚರ್ ಇದೆ ಅಂತ. ಕೂಡ ಕೆಲವರು 3 ವರ್ಷ 4 ವರ್ಷದಿಂದ ನಿರಂತರ ಬಳಸ್ತಾರೆ ಇದಾರೆ ಸರ್. ಅವರ ಒಂದು ಅಡ್ಡಿಲ್ಲ, ಅವ್ರು ಏನೋ ಕ್ವಶನ್ ಇಲ್ಲದೆ ತಗೊಳ್ತಾರೆ. ಏನು ಪ್ರಶ್ನೆಗಳಿಲ್ಲದೆ ಅದು ಯಾಕಂದ್ರೆ ಅವ್ರಿಗೆ ಇಳುವರಿ ಬರ್ತಾ ಇರೋದ್ರಿಂದ ಅವ್ರು ನಿರಂತರವಾಗಿ ಬಳಕೆ ಮಾಡ್ತಾ ಇದಾರೆ. ಸ್ನೇಹಿತರೆ, ಇವತ್ತು ಮರದ ಬುಡಕ್ಕೆ ಹೊಯ್ಬಾರ್ದು ಯಾವಾಗ್ಲೂ. ಆದಷ್ಟು ಒಂದ್ 2 ಅಡಿ ದೂರದಲ್ಲಿ, 1.5 ಇಂದ 2 ಅಡಿ ದೂರದಲ್ಲಿ ಅಪ್ಲಿಕೇಶನ್ ಮಾಡ್ಕೊಂಡ್ರೆ. ಸ್ನೇಹಿತರೆ, ಇವತ್ತು ನಾವೇನು ನಮ್ಮ ಜ್ಞಾನೇಶ್ ಗೌಡ್ರು ತೋಟದಲ್ಲಿ ನಾವು ಇವತ್ತು ಬಂದು ಈ ಒಂದು ವಿಡಿಯೋ ಚಿತ್ರಣ ಮಾಡ್ತಾ ಇದ್ವಿ. ಜ್ಞಾನೇಶ್ ಗೌಡ್ರು ನಿರಂತರವಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಮ್ಯಾನೇಜ್ ಮಾಡ್ತಾ, ಅದನ್ನು ನೀರನ್ನ ಕೊಡ್ತಾ, ಅದ್ರ ಜೊತೆಗೆ ಆ ಗಿಡಕ್ಕೆ ಬೇಕಾಗಿರೋಂಥ ಒಂದು ಸಂಪೂರ್ಣ ಪೋಷಕಭರಿತ ಆಹಾರ, ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿ ಏನಿದೆ, ಒಂದು ಸಾವಯವ ವಿತ್ ಜೈವಿಕ ತಂತ್ರಜ್ಞಾನದ ಉತ್ಪನ್ನಗಳು ಏನಿದಾವೆ, ಎಸ್ಪೆಷಲಿ ಬಂದು ಪ್ರೀಮಿಯಂ ಇರ್ಬೋದು, ನಮ್ಮ ಗ್ರೀನ್ ಪ್ಲಾನೆಟ್ ವಸ್ತುಗಳು ಪ್ರೀಮಿಯಮು, ಬ್ಲೂಮು, ನೈಟ್ರೋಕಿಂಗು, ಗ್ರೋ, ಸ್ಟ್ರೆಸ್ ಔಟು, ಅದ್ರ ಜೊತೆಗೆ ಭೂಮಿ ಪವರು, ರೂಟ್ ಗಾರ್ಡು, ಅದ್ರ ಜೊತೆಗೆ ಪ್ರಾಮ್ ಪೊಟ್ಯಾಶ್ನ ನಿರಂತರವಾಗಿ ಬಳಕೆ ಮಾಡ್ತಾ ಇರೋದ್ರಿಂದ ಕನ್ಸಿಸ್ಟೆಂಟ್ ಆಗಿ ನಿರಂತರವಾಗಿ ಅವ್ರಿಗೆ ಇಳುವರಿ ಕೂಡ ಚೆನ್ನಾಗಿದೆ. ತೋಟನೂ ಕೂಡ ತುಂಬಾ ಅದ್ಭುತವಾಗಿದೆ. ಈ ಒಂದು 60 ಅಡಿ 65 ಅಡಿ ಇರುವಂತ ದೊಡ್ಡ ಮರದಲ್ಲೂ ಕೂಡ, ಅಥವಾ 35 ರಿಂದ 60 ವರ್ಷದ ಮರಗಳು ಇಲ್ಲಿ ಏನಿದಾವೆ, ಎಲ್ಲಾ ಏಜ್ ಅಲ್ಲಿ 35 ವರ್ಷದಿಂದ 60 ವರ್ಷದ ಪ್ರತಿ ಮರದಲ್ಲೂ ಕೂಡ ಬಹಳ ಅದ್ಭುತವಾದಂತ ಇಳುವರಿನ ಪಡಿತಾ ಇದ್ದಾರೆ. ಆವರೇಜ್ ಈಗ ಅವ್ರದ್ದು ಕೂಡ 35 ರಿಂದ 40 ಕೆಜಿ ಸರಾಸರಿ ಒಂದು ಇಳುವರಿ ಕೂಡ ಇದೆ. ಹಾಗಾಗಿ ಅವರು ಬಳಕೆ ಮಾಡಿಕೊಂಡು ಇವತ್ತು ಈ ಸುತ್ತಮುತ್ತ ಇರುವಂತ ತುಂಬಾ ಜನ, ಅವರು ರಿಲೇಟಿವ್ಸ್ ಇರ್ಬೋದು, ಸಂಬಂಧಿಕರು ಮತ್ತೆ ಅವರ ಸ್ನೇಹಿತರಿಗೆ ಈ ಒಂದು ವಸ್ತುಗಳನ್ನ ಅವರು ಕೊಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂತ ರಿಸಲ್ಟ್ ಇದೆ. ಯಾರು ಕೂಡ ಇನ್ನ 8 ದಿನದಲ್ಲಿ ಈ ತೋಟ ಕಟಾವ್ ಆಗೋ ಸಾಧ್ಯತೆ ಇದೆ. ಯಾರು ತೋಟ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು 1 ವಾರದಲ್ಲಿ ಬಂದ್ರೆ, ಯಾಕಂದ್ರೆ ಅದು ನಾವು ವಿಡಿಯೋದಲ್ಲಿ ಹೇಳೋದಕ್ಕೂ ನೀವು ಇಲ್ಲಿ ಬಂದು ನೋಡಿ ಆ ಒಂದು ಆ ಇಳುವರಿನ ನೋಡಿದಾಗ ನಿಮಗೆ ಆ ಒಂದು ಏನು ಈ ಉತ್ಪನ್ನಗಳ ಒಂದು ಚಮತ್ಕಾರ ಏನಿದೆ, ಆ ಒಂದು ಉತ್ಪನ್ನಗಳ ಒಂದು ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ನೀವು ಕಣ್ಣಾರೆ ನೋಡ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇರುತ್ತೆ. ಇಷ್ಟು ಮಾಹಿತಿನ ನಮ್ಮೆಲ್ಲ ರೈತರಿಗೆ ತಿಳಿಸ್ಕೊಟ್ಟಂತ ನಮ್ಮ ಜ್ಞಾನೇಶ್ ಗೌಡ್ರಿಗೆ ತುಂಬ ಹೃದಯ ಧನ್ಯವಾದಗಳು ಗೌಡ್ರೆ. ಥ್ಯಾಂಕ್ ಯು ವೆರಿ ಮಚ್ ಗೌಡ್ರೆ.